ಸುಖಿ ಭವ. ಸರ್ ಹೇಳಿ ಸರ್, ನಿಮ್ಮ ಹೆಸರು ಮತ್ತು ಯಾವ ಊರಿಂದ ಕಟ್ ಮಾಡ್ತಿರೋದು? ನಮ್ಮ ಹೆಸರು ಬಂದುಬಿಟ್ಟು ಕದರಮ್ಮನಹಳ್ಳಿ. ಇದು ನೂರು ಭಾಷೆ ನನ್ನ ಹೆಸರು, ಕುಂದ್ರಿಪಿ ಮಂಡಲ. ಸರ್ ಹೇಳಿ, ಈಗ ರೈತರು ನೀವು ಕರ್ಬೂಜ ಬೆಳೆ ಕಟ್ ಮಾಡ್ತಿರಲ್ಲ, ಕೊನೆ ಟೈಮಲ್ಲಿ ಯಾವ ಥರ ಮೇಂಟೆನೆನ್ಸ್ ಮಾಡಿರಬೇಕು, ಯಾವ ಥರ ಬೆಳೆ ಇದ್ರೆ ಚೆನ್ನಾಗಿರುತ್ತೆ ಮಾಲು? ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ರೆ ಕಾಯಿ ಶೇನಿಂಗ್ ಇರ್ತೈತೆ, ಬೆಲೆ ಚೆನ್ನಾಗಿ ಉಳಿತೈತೆ ನಿಮಗೆ. ಮೇಂಟೆನೆನ್ಸ್ ಲಾಸ್ಟಲ್ಲಿ ಒಂದು 10 ದಿವಸ ಇದ್ಮೇಲೆ ಮೇಂಟೆನೆನ್ಸ್ ಬಿಟ್ಬಿಟ್ರೆ ಶೇನಿಂಗ್ ಇರೋದಿಲ್ಲ ಕಾಯಿ. ಕ್ವಾಲಿಟಿ ಬೆಳೆಸಿದ್ರೆ ತಾನೇ ಇದು ಮಾಲು. ಮಾರ್ಕೆಟ್ 10 ರೂಪಾಯಿ ಇದ್ರೂ 11 ರೂಪಾಯಿ ಆದರೂ ಇರ್ತವೆ. 1 ರೂಪಾಯಿ ಜಾಸ್ತಿ ಇಟ್ಟರು ನಿಮ್ಗೆ ಒಳ್ಳೇದಾಗ್ತತ್ತಲ್ಲ. ಹಂಗೆ ಕೆಲವು ಜನ ಏನು ಮಾಡ್ತಾರೆ ಅಂದರೆ, ಈಗ 45 ದಿವಸಕ್ಕೆ ಕೈ ಬಿಟ್ಬಿಡ್ತಾರೆ. ಆಗ ಏನಾಗ್ತದೆ, ಅದು ಊಜಿ ಟಚ್ ಆಗ್ತದೆ ಮತ್ತು ಬಳ್ಳಿ ಇದಾಗ್ಬಿಟ್ಟದು. ಹಂಗಾಗಿ ಮಾರ್ಕೆಟು ಡೌನ್ ಆಗ್ತೈತೆ. ಸರ್ ಇಷ್ಟು ದಿನ ರೇಟ್ ಚೆನ್ನಾಗಿತ್ತಲ್ಲ, ಇವಾಗ ಸಡನ್ ಯಾಕೆ ಡೌನ್ ಆಯಿತು? ಬೆಲೆ ಜಾಸ್ತಿ ಆಯ್ತಣ್ಣ. ತೋಟ ಎಲ್ಲ ಒಂದೇ ಸಲ ಬಂದುಬಿಟ್ಟು ಮಾರ್ಕೆಟ್ ಡೌನ್ ಆಗೈತೆ ಅಷ್ಟೇ. ಅಂದರೆ ರೈತರು ಎಲ್ಲರೂ ಒಂದೇ ಟೈಮ್ ಹಾಕಿದ್ರು. ಹಂಗಾಗಿ ಒಂದೇ ಸಾರಿ ಸ್ವಯಂ ಮಾಡಿದ್ಮೇಲೆ ಮಾರ್ಕೆಟ್ ಬಿದ್ದುಬಿಟ್ಟೈತೆ ಅಷ್ಟೇ. ನೀವು ಕಟ್ ಮಾಡಿ ಯಾವ ಕಡೆ ಕಳಿಸ್ತೀರಣ್ಣ ಜಾಸ್ತಿ? ಹಣ ಜಾಸ್ತಿ ಅಂದರೆ ಬೆಂಗಳೂರು ಹೋಗ್ತೈತೆ, ಮತ್ತು ತಮಿಳ್ನಾಡು ಈ ಕಡೆ ಜಾಸ್ತಿ ಹೋಗ್ತೈತೆ. ರೈತರು ನಿಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲಿಗಾನ ನೀವು ಹೋಗಿ ಕಟ್ ಮಾಡ್ತೀವಿ ಸರ್? ಈಗ ಹಣ ಚಳ್ಳಕೆರೆ ಬಿಟ್ಟು ಒಂದು 40 ಕಿಲೋಮೀಟರ್ ಆದರೂ ಹೋಗ್ತೀವಿ. ಹೌದಾ? ಅಕ್ಕಪಕ್ಕದಲ್ಲಿ ದುರ್ಗ, ದಾವಣಗೆರೆ ಇಲ್ಲ, ದುರ್ಗದಾಗ ಬೇಕಾದ ಹೋಗ್ತೀವಿ. ಸರೌಂಡಿಂಗ್ ಏನಿದ್ರು ನೋಡ್ತೀರಾ? ಚಳ್ಳಕೆರೆ ಬಿಟ್ಟು ಒಂದು 30-40 ಕಿಲೋಮೀಟರ್ ಆದರೂ ಹೋಗ್ತೀವಿ. ಮತ್ತೆ ಸೈಜ್ ಯಾವ ಥರ ಇರ್ಬೇಕು ಸರ್ ನಿಮ್ಗೆ? ಫಸ್ಟ್ ಕಟಿಂಗು, ಸೆಕೆಂಡ್? ಹಣ ಫಸ್ಟ್ ಕಟಿಂಗ್ ಅಂದರೆ ನಿಮಗೆ ಈಗ ಲಾಲ್ಪುರಿ ಬಂದುಬಿಟ್ಟು ಕೆ ಜಿ 1.5 kg ತನಕ ಇರಬೇಕು. ಈ ಕಟ್ ಮಾಡ್ತಾರೆ ಸ್ವಲ್ಪ ಮೀಡಿಯಮ್ ಸೈಜ್ ಇರೋದು. ಕೆ ಜಿ ಒಳಗಡೆ, ಕೆ ಜಿ ಪಕ್ಕ ಕಂಡೀಷನ್ ಐತೆ ತೋಟದಾಗಿದ್ದು. ನೀವು ಲಮ್ಸಮ್ ತಗೊಂತೀರಾ ಇಲ್ಲ ಕೆ ಜಿ ಲೆಕ್ಕಾರು ತಗೊಂತೀರಾ? ರೈತ ಹೆಂಗೆ ಹೇಳಿದ್ರೆ ಹಂಗೆ. ಅವರು ನಮಗೆ ಅಡ್ಜಸ್ಟ್ಮೆಂಟ್ ಆದರೆ ಲಮ್ಸಮ್ ತಗೊಳ್ತೀವಿ, ಇಲ್ಲಾಂದರೆ ನಮ್ಗೆ ಅಡ್ಜಸ್ಟ್ ಆಗಿಲ್ಲ ಕಾಟಕ್ಕೆ ಹೋಗ್ತೀವಿ ಅಷ್ಟೇ. ಕಾಟ ಏನು ಮಾತಾಡ್ತೀವಿ, ಕಾಟ ದೊಡ್ಡ ಕೊಟ್ಬಿಡ್ತೀವಿ ಅಲ್ಲಿ ಕ್ಯಾಶ್ ಅಷ್ಟೇ. ಹೌದಾ? ಸರಿ ಸರ್, ನಿಮ್ಮದು ನಂಬರ್ ಹೇಳ್ಬಿಡ್ರಿ, ಯಾರನ್ನ ರೈತರು ನೋಡಿದ್ರೆ ಹೆಲ್ಪ್ ಆಗುತ್ತೆ ಅವ್ರು ನಿಮ್ಗೆ ತಗೊಳ್ರಣ್ಣ. 9963000054. ನೀವು ಅನ್ನದಾತ ಸುಖಿ ಭವ.